ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ ರಾಗಿ ಕೋಕೋನಟ್ ಲಡ್ಡು ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬಾ ಹೆಲ್ತ್ಗೆ ಒಳ್ಳೆಯದು. ಮಕ್ಕಳಿಗಂತೂ ಬೆಳಗ್ಗೆ ಟೈಮ್ ಊಟ ಮಾಡದೆ ಹಾಗೆ ಹೋಗ್ತಾ ಇರ್ತಾರೆ. ಹಾಗೆ ಮಕ್ಕಳಿಗೆ ಸ್ಟ್ರೆಂತ್ ಇರಲ್ಲ, ಬಾಡಿಯಲ್ಲಿ ಎನರ್ಜಿ ಇರಲ್ಲ. ಸೊ ತುಂಬ ಬೆಳಗ್ಗೆ ವೀಕ್ ಆಗ್ತಾ ಇರ್ತಾರೆ. ಆ ಥರ ಇರೋ ಮಕ್ಕಳಿಗೆ, ಪ್ರತಿಯೊಬ್ಬ ಮಕ್ಕಳು ಕೂಡ ಈ ರೀತಿ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಈ ರೀತಿ ಕೊಟ್ಟು ಕಳಿಸಿ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ರಾಗಿ ಹಾಗೆ ಡ್ರೈ ಫ್ರೂಟ್ಸಿಂದ ಮಾಡುವಂತಹ ಲಡ್ಡು. ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಮಾಡೋದು ನೋಡೋಣ. ನೋಡೋಣ ಮಾಡೋದು ಹೇಗೆ ಅಂತ ಹೇಳಿ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ಒಂದು ಸ್ವಲ್ಪ ಐಟಮ್ಸ್ ಇಲ್ಲಿ ಇಟ್ಟಿದ್ದೀನಿ. ಸೊ ಇನ್ನು ಕೆಲವೊಂದು ನಿಮ್ಗೆ ಹಾಗೆ ವಿಡಿಯೋ ಮಾಡುವಾಗಲೇ ತೋರಿಸ್ತೀನಿ. ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ, ಹಾಗೆ ಹಸಿದಾದ್ರೂ ತೊಗೊಳ್ಳಿ, ಒಣಗಿದ್ದಾದ್ರೂ ತೊಗೊಳ್ಳಿ. ಹಾಗೆ ಪೀನಟ್ಸ್ ತೊಗೊಂಡಿದ್ದೀನಿ, ಶೇಂಗಾ ಬೀಜ, ಹಾಗೆ ಬಾದಾಮಿ ಒಂದು ಹಿಡಿಯಷ್ಟು, ಗೋಡಂಬಿ, ಹಾಗೆ ಸ್ವಲ್ಪ ದ್ರಾಕ್ಷಿ, ಹಾಗೆ ರಾಗಿ ಹಿಟ್ಟು. ತುಂಬಾ ಹೆಲ್ತಿಗೆ ಒಳ್ಳೆಯದು ಮಕ್ಕಳಿಗೆ. ಇದನ್ನು ಬೆಳಗ್ಗೆ ಕೊಡೋದ್ರಿಂದ ತುಂಬಾ ಯೂಸ್ಫುಲ್ಲಾಗಿರುತ್ತೆ. ಬಾಕ್ಸ್ಗೆ ಆಗ್ಬೋದು, ನೀವು ಸ್ನ್ಯಾಕ್ಸ್ ಬಾಕ್ಸ್ಗೆ ಆಗ್ಬೋದು, ಯಾವುದಕ್ಕಾದ್ರೂ ಹಾಕಿ ಕಳಿಸಿದ್ರು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ತುಂಬಾ ಇದರಲ್ಲಿ ಉಪಯೋಗಗಳಿವೆ. ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಹಾಗೆ ಪೀನಟ್ಸ್ ಆಗಿರ್ಬೋದು. ಇದೆಲ್ಲನೂ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಸೊ ನಾವು ಕೆಲವು ಸರಿ ರಾಗಿ ಗಂಜಿ ಎಲ್ಲ ಮಾಡಿದಾಗ ಮಕ್ಕಳು ಕುಡಿಯೋದಿಲ್ಲ. ಹಾಗೆ ನಾವು ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ನಾನು ತೆಂಗಿನಕಾಯಿ ಕೂಡ ತುರಿದಿಟ್ಕೊಂಬಿಡೋಣ. ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಈಗ ಸ್ಟವ್ನ ಆನ್ ಮಾಡಿದ್ದೀನಿ. ಈಗ ಒಂದೊಂದೇ ಐಟಮ್ಸ್ ನಾವು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಾದಾಮಿ, ಹಾಗೆ ಪೀನಟ್ಸ್ ಎಲ್ಲ ಇದೆಯಲ್ಲ, ಸೊ ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಇದೆಲ್ಲ ಬಿಸಿ ಮಾಡಿ ಸ್ವಲ್ಪ ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಉಂಡೆಗಳು ಮಾಡಿ ಇಟ್ಟರೆ ಓಡಾಡ್ಕೊಂಡಾಗಲಿ ಒಂದೊಂದು ತಿಂತಾರೆ. ಸೊ ನಾವು ಇವಾಗ ಪ್ರತಿಯೊಂದು ನಾವು ಏನೇ ಅಡುಗೆಗಳು ಮಾಡಿದ್ರು ಪಲ್ಯಗಳು ಕೆಲವು ಮಕ್ಕಳು ತಿನ್ನಲ್ಲ. ಹಾಗೆ ಈ ಥರ ಮಾಡಿಕೊಡೋದ್ರಿಂದ ಕೆಲವೊಂದು ಬೆನಿಫಿಟ್ಸು ನಾವು ವೆಜಿಟೇಬಲ್ಸಲ್ಲಿ ಸಿಗುತ್ತೆ. ಕೆಲವೊಂದು ಡ್ರೈ ಫ್ರೂಟ್ಸು, ಈ ಥರ ರಾಗಿ ಹಿಟ್ಟು ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ ಸೊ ಮಕ್ಕಳಿಗೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ಬೆನಿಫಿಟ್ಸು ತುಂಬ ಚೆನ್ನಾಗಿದೆ ಇದರಲ್ಲಿ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಆಗಾಗ ತಿರುಗಿಸ್ಬಿಟ್ಟು ಈ ರೀತಿ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಡಿ ಮಕ್ಕಳಿಗೆ. ಇವಾಗ ಎಲ್ಲ ಮಕ್ಕಳು ವೀಕೆ, ಸ್ವಲ್ಪ ತಿನ್ನೋದ್ರಲ್ಲಿ ಆಗಲಿ ಓದೋದ್ರಲ್ಲೇ ಆಗಲಿ ಕೆಲವು ಮಕ್ಕಳೆಲ್ಲ. ಸೊ ಅವ್ರಿಗೆ ಏಕಾಗ್ರತೆ ಬರ್ತಾ ಇರಲ್ಲ ಓದೋದಕ್ಕೆ ಎಲ್ಲ ಅನ್ನೋ ಮಕ್ಕಳು ತುಂಬ ಇರ್ತಾರೆ. ಎಷ್ಟೇ ಹೇಳ್ಕೊಟ್ರು ತಲೆಯಲ್ಲಿ ಇಲ್ಲ ಅನ್ನೋದು ತುಂಬ ಜನಕ್ಕೆ ಇರುತ್ತೆ. ಸೊ ಈ ರೀತಿ ನಾವೆಲ್ಲ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಮೆಮೊರಿ ಪವರ್ ಕೂಡ ತುಂಬ ಶಾರ್ಪ್ ಆಗುತ್ತೆ. ಡೈಲಿ ಒಂದೊಂದು ತಿನ್ನೋದ್ರಿಂದ ಹಾಗೆ ಬೋನ್ಸು ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ. ಒಳ್ಳೆ ಪ್ರೋಟೀನ್ ಲಡ್ಡು ಅಂತಲೇ ಹೇಳ್ಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ. ಸ್ವಲ್ಪ ಸೀದೋಗೋಗಬಾರ್ದು, ಬಟ್ ನೀಟಾಗಿ ಬಿಸಿ ಆಗಬೇಕು ಚೆನ್ನಾಗಿ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆ ಬಿಡೋಣ. ಇದೊಂದು ಸ್ವಲ್ಪ ಹಾಗೇ ತವ ಮೇಲೆ ಇದ್ದರೆ ಇನ್ನೊಂದು ಸ್ವಲ್ಪ ಬಿಸಿ ಆಗುತ್ತೆ ಒಳಗಡೆ ಎಲ್ಲ. ಸೊ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ನೋಡಿ, ಇಷ್ಟಾದರೆ ಸಾಕು. ಹಾಗೇ ತವ ಮೇಲೆ ಇದ್ದರೆ ನಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅದು ಗಟ್ಟಿದೆ, ಒಳಗಡೆದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ನಾನು ತೆಂಗಿನಕಾಯಿ ಕೂಡ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ. ಈಗ ನಾನು ಫ್ರೈ ಮಾಡ್ಕೊಂಡಿರೋ ಅಂಥದ್ದು ಕೂಡ ನಾನು ಒಂದು ಪ್ಲೇಟ್ಗೆ ತಗೊಂಡಿದ್ದೀನಿ. ಇವಾಗ ಇದನ್ನು ಕೂಡ ನಾನು ಮಿಕ್ಸಿಗೆ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸಿಗೆ ಸೇರಿಸ್ಕೊಂಡು ಹಾಗೆ ಒಂದು 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾವು ತರಿಯಾಗಿ ರುಬ್ಕೊಳ್ಳೋಣ. ಹಾಗೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ಮಿಕ್ಸಿ ಮಾಡಾಯಿತು. ಇದನ್ನು ಸೈಡಿಗೆ ಇಡೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ತವ ಬಿಸಿ ಆಗ್ತಾಯಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ. ಈಗ ತುಪ್ಪ ಬಿಸಿ ಆಗ್ತಾಯಿದೆ. ಈ ಟೈಮಲ್ಲಿ ನಾವು ನೋಡಿ, ಬಿಳಿ ಎಳ್ಳು ಎಲ್ಲರಿಗೂ ಗೊತ್ತೇ ಇರುತ್ತೆ. ಈ ರೀತಿ ಬಿಳಿ ಎಳ್ಳನ್ನು ನಾನು ಸೇರಿಸ್ತಾ ಇದ್ದೀನಿ. ಈಗ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇದನ್ನು
ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಬೇಡ, ಯಾಕೆಂದರೆ ಎಲ್ಲ ಸಿಡಿದೋಗ್ಬಿಡುತ್ತೆ. ಹಾಗೆ ಸ್ವಲ್ಪ ಗಸಗಸೆ, ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಗಸಗಸೆ ಇದೆಲ್ಲ ಹಾಕೋದ್ರಿಂದ ಬಾಡಿಯಲ್ಲಿ ಎಷ್ಟೇ ಹೀಟ್ ಇದ್ರೂ ಕೂಲಾಗಿ ಕಮ್ಮಿ ಮಾಡುತ್ತೆ ಮಕ್ಕಳಿಗೆ. ಹಾಗೆ ತಿನ್ನುವಾಗ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ನೋಡಿ, ಚಿಟಪಟ ಅನ್ನೋ ಟೈಮಿಗೆಲ್ಲ ನಾವು ಕೋಕೋನಟ್ ತುರಿದಿಟ್ಕೊಂಡಿದ್ದೀವಲ್ಲ, ಇದನ್ನು ಸೇರಿಸ್ಕೊಂಡ್ಬಿಡೋಣ ಬೇಗ. ಇಲ್ಲಾಂದರೆ ಫುಲ್ ಎಲ್ಲ ಸಿಡಿದ ಮೇಲೆ ಬಂದ್ಬಿಡತ್ತೆ, ಎಳ್ಳೆಲ್ಲ ಪಟ್ಪಟ ಅಂತ ಹೊಡೆದೋಗುತ್ತೆ. ಅದಕ್ಕೆ ನೀವು ಆ ಟೈಮಲ್ಲಿ ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ತೆಂಗಿನಕಾಯಿ ಹಾಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಎಲ್ಲ ಸಿಡಿದು ಆಚೆ ಬಂದ್ಬಿಡುತ್ತೆ. ಈ ರೀತಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನಕಾಯಿ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಈಗ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು. ತುಪ್ಪ ಸೇರಿಸಿ ಮಾಡೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಮಕ್ಕಳು ಕೂಡ ಹೆಲ್ತ್ ಕೂಡ ತುಂಬ ಒಳ್ಳೆಯದು ತುಪ್ಪದಿಂದ. ನಾವು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿರೋದು ಕೂಡ ಸೇರಿಸ್ಕೊಂಡ್ಬಿಡೋಣ. ಈಗ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ. ಈಗ ಬೆಲ್ಲನ ಸೇರಿಸ್ಕೊಂಡ್ಬಿಡೋಣ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ನಮಗೆ ಬೆಲ್ಲ ಮೆಲ್ಟಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ನೀಟಾಗಿ ಹೀಗೆ ತಿರುಗಿಸ್ಕೊಳ್ಳೋಣ. ನಾವು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಮಗೆ ಸ್ವಲ್ಪ ಇದು ಗಟ್ಟಿ ಆಗ್ತಾ ಬಂತು. ತುಂಬ ನೀರನ್ನು ಸೇರಿಸ್ಕೋಬಾರ್ದು, ಸ್ವಲ್ಪನೇ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಎಲ್ಲ ದುಂಡು ಮಾಡಿದ್ರೆ ಒಂದು ಸೈಡಿಗೆ ಬರಬೇಕು, ಆ ರೀತಿ ನೀವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು, ಮೆಲ್ಟ್ ಆಗಬೇಕು. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನಮಗೆ ಉಂಡೆ ಕಟ್ಟೋ ರೀತಿ ಬರಬೇಕು. ಇದನ್ನು ಆ ರೀತಿ ಸ್ವಲ್ಪ ತಣ್ಣಗಾಗಲಿ, ತುಂಬ ತಣ್ಣಗಾಗೋಗಿ ಬಿಡಬೇಡಿ. ಉಂಡೆ ಕಟ್ಟೋ ರೇಂಜಲ್ಲಿದ್ದರೆ ಸಾಕು ನಮಗೆ. ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡೋಣ, ಇದರಲ್ಲೇ ಬಿಡೋದು ಬೇಡ. ಈಗ ಎಲ್ಲ ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ. ಅದರಲ್ಲೇ ಬಿಡೋದ್ರಿಂದ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಪ್ಲೇಟ್ಗೆ ಎತ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಈಗ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ಸ್ಟವ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸೋಣ. ಹಾಗೆ ಅದಕ್ಕೆ ಸ್ವಲ್ಪ ಸಾಲ್ಟು, ಈಗ ಸ್ವಲ್ಪ ಬೆಲ್ಲ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಯಾಕೆಂದರೆ ಹಿಟ್ಟು ಕೂಡ ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಮಕ್ಕಳು ತಿಂತಾರೆ. ಅದೇ ಈ ಹಿಟ್ಟಲ್ಲಿ ಸ್ವಲ್ಪ ಸಪ್ಪೆ ಇದ್ದು ಒಳಗಡೆ ಸ್ವೀಟ್ ಇದ್ದರೆ ಅಷ್ಟು ಚೆನ್ನಾಗಿ ತಿನ್ನೋದಿಲ್ಲ. ಸೊ ಹಾಗಾಗಿ ಹಿಟ್ಟಲ್ಲಿ ಕೂಡ ಸ್ವಲ್ಪ ಸ್ವೀಟ್ನ ಅಂಶ ಇರಲಿ ಅನ್ನೋ ಕಾರಣಕ್ಕೆ ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಇಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ಚೆನ್ನಾಗಿ ಒಂದು ಸೈಡ್ ಹೊಂದ್ಕೋಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಾಯಿತು ನೋಡಿ. ಇದನ್ನು ಹೀಗೇನೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇರುತ್ತೆ. ಸೊ ಚೆನ್ನಾಗಿ ಗಂಟಿಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಒಂದು ಸೌಟ ಏನಾದ್ರು ಇಟ್ಕೊಂಡು ನೀವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಎಷ್ಟು ಚೆನ್ನಾಗಿ ಉಂಡೆ ಕೂಡ ಆಯಿತು. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಬೇಕು. ಈಗ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ಟೀಮ್ನ ಮಾಡಬೇಕು, ಒಂದು 5 ನಿಮಿಷ ಮಾತ್ರ. ಸ್ವಲ್ಪ ನೀರು ಕುದಿಯೋದಕ್ಕೆ ಇಡೋಣ. ಇದನ್ನು ಚಿಕ್ಕದಾಗಿ ನಾವು ಉಂಡೆ ಮಾಡ್ಕೊಂಡ್ಬಿಡೋಣ. ಈ ಕರೆಕ್ಟಾಗಿ ನಾವು ಮುಟ್ಟೋ ಥರ ತಣ್ಣಗಾಗಿದೆ. ಈ ರೀತಿ ಚಿಕ್ಕದಾಗಿ ಒಂದು ಉಂಡೆಗಳನ್ನ ಹಾಕಿ ಮಾಡ್ಕೊಳ್ಳೋಣ. ಇವೆಲ್ಲ
ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನಾನು ಈ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಈ ಸೈಜಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ನೀಟಾಗಿ ತಿಂತಾರೆ. ಒಂದೊಂದು ಕೊಟ್ಟರು ಇಷ್ಟಪಟ್ಟು ತಿಂತಾರೆ. ದೊಡ್ಡ ದೊಡ್ಡ ಕೊಟ್ಟಿದ್ರೆ ಸ್ವೀಟು ಅಂತ ಹೇಳಿಬಿಟ್ಟು ಜಾಸ್ತಿ ತಿನ್ನೋದಿಲ್ಲ. ಒಂದೊಂದಾದರೆ ಈ ರೀತಿ ಆಟ ಆಡ್ಕೊಂಡು ತಿಂದ್ಬಿಡ್ತಾರೆ. ಬಾಕ್ಸಿಗೆ ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಜಂಕ್ ಫುಡ್ಡು, ಬಿಸ್ಕೆಟ್ಸು, ಬ್ರೆಡ್ಡು ಇವೆಲ್ಲ ನೀವು ಬಾಕ್ಸ್ಗೆ ಹಾಕಿ ಕಳಿಸೋದ್ರಿಂದ ಮೈದಾ ಅದೆಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ಕೆಮಿಕಲ್ಸ್ ಎಲ್ಲ, ಫುಡ್ ಕಲರ್ಸು, ಟೇಸ್ಟಿಂಗ್ ಪೌಡ್ರು ಎಲ್ಲ ಹಾಕಿರ್ತಾರೆ. ಸೊ ನೀವು ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಲಂಚ್ ಬಾಕ್ಸ್ ಸ್ನ್ಯಾಕ್ಸಿಗೆ ಹೆಲ್ತ್ ಕೂಡ ಕಾಪಾಡ್ದಂಗೆ ಆಗುತ್ತೆ. ಹಾಗೆ ಮಕ್ಳ ಗ್ರೋತ್ನೆಸ್ಗಾಗಲಿ, ಬ್ರೈನು ಶಾರ್ಪ್ಗಾಗಲಿ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ನೋಡಿ, ಎಲ್ಲದನ್ನು ಈ ರೀತಿ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರಾಗಿ ಹಿಟ್ಟು ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಚೂರು ತುಪ್ಪನ ಹಾಕ್ಕೊಂಡು ಈ ರೀತಿ ಮಾಡಿಟ್ಕೊಳ್ಳೋಣ. ಅದರಲ್ಲಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ, ಮುದ್ದೆ ಥರ. ಬರೀ ಹಿಟ್ಟು ಮುದ್ದೆ ಮಾಡ್ತಾರಲ್ಲ ಅದೇ ಥರನೇ, ಸ್ವಲ್ಪ ಇದು ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ನಾವು ಚಿಕ್ಕ ಚಿಕ್ಕದಾಗಿ ಒಂದು ಉಂಡೆ ಸೈಜ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಈ ರೀತಿ ಒಂದು ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ ಎಲ್ಲದನ್ನು. ಈಗ ನೋಡಿ, ಇದನ್ನು ಕೂಡ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ಉಂಡೆ ಮಾಡ್ಕೊಂಡಿರ್ತೀರಲ್ಲ, ಜಸ್ಟ್ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ. ಈ ರೀತಿ ನೋಡಿ, ಇಷ್ಟ ಆದರೆ ಸಾಕು. ಈ ರೀತಿ ಪ್ರೆಸ್ ಮಾಡಿಕೊಂಡು ನಾವೇನು ಇದು ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಇದನ್ನು ಈ ರೀತಿ ಕ್ಲೋಸ್ ಮಾಡಬೇಕು. ಈ ರೀತಿ ಇದನ್ನೆಲ್ಲ ನೀಟಾಗಿ ಈ ರೀತಿ ಕ್ಲೋಸ್ ಮಾಡಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಬ್ಯೂಟಿಫುಲ್ಲಾಗಿ ಒಂದು ಉಂಡೆ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಉಂಡೆ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ಇದೇನು ತುಂಬ ಕೈಗೆಲ್ಲ ಅಂಟೋದಿಲ್ಲ, ಯಾಕೆಂದರೆ ನಾವು ತುಪ್ಪ ಎಲ್ಲ ಹಾಕಿರ್ತೀವಲ್ಲ, ಅದು ನೀಟಾಗಿ ಬರುತ್ತೆ. ಹಾಗೆ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಯಾವ ಡೀಪ್ ಫ್ರೈ ಏನು ಮಾಡ್ತಾ ಇಲ್ಲ ಇದನ್ನು. ಮತ್ತು ಸೊ ಇದನ್ನು ಸ್ಟೀಮಲ್ಲಿ ಸ್ಟೀಮ್ ಮಾಡಬೇಕು. ನೋಡಿ, ಈ ರೀತಿ ನೀಟಾಗಿ ಉಂಡೆನ ಮಾಡ್ಕೋಬೇಕು. ಈಗ ಒಂದೊಂದೇ ನಾವು ಸ್ಟೀಮಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಸ್ಟೀಮಲ್ಲಿ ಇಟ್ಕೊಂಡಿದ್ದೀನಿ, ಇದರಲ್ಲಿ ನಾವು ಹೀಗೆ ಇಟ್ಕೊಳ್ತಾ ಹೋಗೋಣ. ಈ ರೀತಿ ಈಗ ನೋಡಿ, ಎಲ್ಲ ರೆಡಿಯಾಗಿದೆ. ಇವಾಗ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಸಾಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 5 ನಿಮಿಷ ಅವೆಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ನಾವು ಆಲ್ರೆಡಿ ರಾಗಿ ಹಿಟ್ಟನ್ನು ಹುರಿದ್ಬಿಟ್ಟು ನಾವು ಹಾಕಿರೋದು, ಆಲ್ರೆಡಿ ಮುದ್ದೆ ಥರ ಮಾಡಿ ಅದನ್ನು ಬೇಯಿಸಿ ಆಮೇಲೆ ಮಾಡಿರೋದು. ಹಾಗಾಗಿ ಜಾಸ್ತಿ ಅವಶ್ಯಕತೆ ಇರಲ್ಲ. ಒಂದು 5 ನಿಮಿಷ ಮಾತ್ರನೇ ಹಾಲು ಇಟ್ಬಿಟ್ಟು ಆಫ್ ಮಾಡೋಣ. ನಾನೀಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. 5 ಮಿನಿಟ್ಸ್ ಬಿಟ್ಟು ಆಫ್ ಮಾಡೋಣ. ಈಗ 5 ಮಿನಿಟ್ಸ್ ಆಯಿತು. ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. 1-2 ನಿಮಿಷ ಬಿಟ್ಟು ತೆಗಿಯೋಣ. ನೋಡಿ, ರೆಡಿಯಾಗಿದೆ. ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಡೈಲಿ ಇದನ್ನು ಒಂದೊಂದು ಪೀಸ್ ಹಾಕಿ ಕೊಟ್ಟರೆ ಸಾಕು. ಮಕ್ಕಳಿಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಶಕ್ತಿ ಕೂಡ ಇರುತ್ತೆ ಬಾಡಿಯಲ್ಲಿ. ಹಾಗೆ ಬೋನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸ್ವಲ್ಪ ಹೀಗೆ ಹಾಕ್ಕೊಂಡ್ರು ಕೂಡ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಓಪನ್ ಮಾಡಿ ಕಟ್ ಮಾಡಿ ಇಟ್ಟರೆ ಈ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ.